ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ಒಣ ಕೊಬ್ಬರಿಯಿಂದ ಕೊಬ್ಬರಿ ಬರ್ಫಿ ಮಾಡುವುದನ್ನು ತೋರಿಸ್ತಾ ಇದ್ದೀನಿ. ನೋಡ್ಕೊಂಡು ಬನ್ನಿ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನನ್ನ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾನು ಕೊಬ್ಬರಿ ಮೇಲಿರುವಂತಹ ಕಪ್ಪು ಭಾಗವನ್ನು ಈ ರೀತಿಯಾಗಿ ತೆಗೆದಿದ್ದೀನಿ. ಇವಾಗ ಕೊಬ್ಬರಿ ಬರ್ಫಿ ಮಾಡಲಿಕ್ಕೆ ಏನು ಬೇಕಂತ ನೋಡೋಣ. ಇಲ್ಲಿ ತುರಿದಿಟ್ಕೊಂಡಿರುವಂತಹ ಒಣ ಕೊಬ್ಬರಿ 2 ಕಪ್ ಇದೆ. ಈ ರೀತಿ ಬೆಳ್ಳಗೆ ಕಾಣಿಸುತ್ತೆ ಕಪ್ಪು ಮೇಲಿನ ಭಾಗ ತೆಗೆದ್ರೆ. ಇವಾಗ 1 ಕಪ್ನಷ್ಟು ಬೆಲ್ಲ ತಗೊಂಡಿದ್ದೀನಿ. ಹುರಿದಿಟ್ಕೊಂಡಿರುವಂತಹ ಗಸಗಸೆ ತಗೊಂಡಿದ್ದೀನಿ. ಏಲಕ್ಕಿ ಪೌಡರ್, 4 ಸ್ಪೂನ್ ತುಪ್ಪ. ಇವಾಗ ಕೊಬ್ಬರಿ ತುರಿಯನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ಸಣ್ಣಗೆ ಮಾಡಿಕೊಳ್ಬೇಕು, ಅಂದರೆ ಬರ್ಫಿ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಈ ರೀತಿಯಾಗಿದೆ. ಇವಾಗ ನಾನು ಬೇರೆ ಪಾತ್ರೆಗೆ ಹಾಕ್ಕೊಳ್ತೀನಿ. ಇವಾಗ ಮತ್ತೆ ಉಳಿದಂತಹ ಕೊಬ್ಬರಿ ತುರಿಯನ್ನು ಹೀಗೆ ನಾನು ಸಣ್ಣಗೆ ಮಿಕ್ಸರ್ನಲ್ಲಿ ಮಾಡ್ಕೊಂಡು ತಗೊಳ್ತೀನಿ. ನೋಡಿ, ಇವಾಗ ಎಲ್ಲ ಕೊಬ್ಬರಿ ತುರಿಯನ್ನು ನಾನು ಈ ಥರ ಸಣ್ಣಗೆ ಮಿಕ್ಸರ್ನಲ್ಲಿ ಮಾಡ್ಕೊಂಡಿದ್ದೀನಿ. ಇವಾಗ ಮೊದಲು ನಾವು ಒಂದು ಕಡಾಯಿನ ಇಟ್ಟುಕೊಂಡು ಅದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಅದನ್ನು ಕೊಬ್ಬರಿ ತುರಿಯನ್ನು ಎಲ್ಲನೂ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಹೊತ್ತು ತುಪ್ಪದಲ್ಲಿ ಹುರಿಯೋ ಅವಶ್ಯಕತೆ ಇಲ್ಲ. ಇದು ಒಣ ಕೊಬ್ಬರಿ ಆಗಿರೋದ್ರಿಂದ, ಹಸಿ ಕೊಬ್ಬರಿ ಆದರೆ ಸ್ವಲ್ಪ ಹೊತ್ತು ಹುರಿಬೇಕಾಗುತ್ತೆ. ಮತ್ತು ಒಣ ಕೊಬ್ಬರಿಯಿಂದ ಮಾಡಿದ ಬರ್ಫಿಯನ್ನು ತುಂಬ ದಿನ ಇಟ್ಕೊಂಡು ತಿನ್ಬೋದು ನಾವು. ಆದರೆ ಹಸಿ ಕೊಬ್ಬರಿಯಿಂದ ಮಾಡಿದ್ದು ಕೊಬ್ಬರಿ ಬರ್ಫಿನ ಬೇಗನೆ ಖಾಲಿ ಮಾಡಬೇಕಾಗುತ್ತೆ. 1 ನಿಮಿಷ ಹುರ್ಕೊಂಡ್ರೆ ಸಾಕು. ಇವಾಗ ಇದನ್ನು ತೆಗಿತಾ ಇದ್ದೀನಿ. ಇವಾಗ ಬೆಲ್ಲನ ಕರಗಿಸ್ಕೊಳ್ತೀನಿ. ಪಾಕ ಬರೋದೇನು ಬೇಡ. ಇದರಲ್ಲಿ ಎಲ್ಲ ಬೆಲ್ಲನೂ ಹಾಕಲ್ಲ, ಸ್ವಲ್ಪ ತೆಗಿತೀನಿ. ನಿಮ್ಮದು ಸಿಹಿ ಎಷ್ಟು ತಿಂತೀರ ಅದ್ರದ್ದು ತಕ್ಕಂಗೆ ನೀವು ಹಾಕ್ಕೊಳ್ಳಿ. ನಾನು ಇಷ್ಟು ತೆಗಿತಾ ಇದ್ದೀನಿ ಎಕ್ಸ್ಟ್ರಾ. ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಜಾಸ್ತಿ ನೀರು ಹಾಕ್ಕೊಳ್ಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ಇವಾಗ ಇದನ್ನು ಎಲ್ಲ ಬೆಲ್ಲದ ತುಣುಕುಗಳು ಕರಗಬೇಕು. ಕೈ ಬಿಡ್ದಂಗೆ ಕಲಿಸ್ತಾ ಇರಿ, ಬೆಲ್ಲ ತಳಕತ್ತತ್ತೆ. ಇವಾಗ ನೋಡಿ ಒಂದೊಂದು ಅಲ್ಲಲ್ಲಿ ಇದೆ, ಅದು ಸ್ವಲ್ಪ ಸ್ಪೂನ್ ಸಹಾಯದಿಂದ ಕರಗಿಸ್ಕೊಳ್ತಾ ಇದ್ದೀನಿ. ಇವಾಗ ಆಗಿದೆ ನೋಡಿ. ಇವಾಗ ಇದನ್ನು ಜರಡಿಯ ಸಹಾಯದಿಂದ ಸೋಸ್ಕೊಳ್ತಾ ಇದ್ದೀನಿ. ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಇರುತ್ತಲ್ಲ, ಇವಾಗ ಎಲ್ಲ ಪಾಕವನ್ನು ಹಾಕಿದ್ದೀನಿ. ಮತ್ತೊಂದು ಸಾರಿ ಗ್ಯಾಸಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಬೆಲ್ಲ ಮತ್ತು ಕೊಬ್ಬರಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1 ಸ್ಪೂನ್ ತುಪ್ಪನ ಹಾಕಿದ್ದೀನಿ. ತುಪ್ಪ ಏನು ಜಾಸ್ತಿ ಹಾಕೋದು ಬೇಡ ಒಣ ಕೊಬ್ಬರಿಗೆ, ಯಾಕಂದರೆ ಎಣ್ಣೆ ಬಿಡುತ್ತೆ, ಅದರಲ್ಲೇ ಎಣ್ಣೆ ಪ್ರಮಾಣ ಜಾಸ್ತಿ ಇರುತ್ತೆ. ಇವಾಗ ಹುರಿದಿಟ್ಕೊಂಡಿದ್ದಂತಹ ಗಸಗಸೆನ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲನೂ ಒಳ್ಳೆ ರೀತಿಯಿಂದ ಮಿಕ್ಸ್ ಆಗಬೇಕು. ಇವಾಗ ಒಂದು ಪ್ಲೇಟ್ಗೆ ತುಪ್ಪ ಸವರಿ ಇಟ್ಕೊಳ್ತಾ ಇದ್ದೀನಿ.
ಇವಾಗ ಇದಕ್ಕೆ ಒಣ ಕೊಬ್ಬರಿ ಬರ್ಫಿನ ಇದು ಮಾಡಿಟ್ಟಿದ್ದೀವಲ್ಲ ಮಿಶ್ರಣ, ಅದನ್ನು ಪ್ಲೇಟಿಗೆ ಹಾಕ್ಕೊಂಡು ಒಂದು ಬಟ್ಟಲಿನ ಸಹಾಯದಿಂದ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಪ್ರೆಸ್ ಮಾಡಿ. ಸ್ವಲ್ಪ ಬಿಸಿ ಇರುತ್ತೆ, ಅದಕ್ಕಾಗಿ ಈ ಥರ ನಾನು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಸ್ವಲ್ಪ ಬಿಸಿ ಇದೆ, ಆದ್ರೂ ಕೈಯಿಂದ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾವು ಬಿಸಿ ಇರುವಾಗಲೇ ಸ್ವಲ್ಪ ಕಟ್ ಮಾಡಿ ಇಡಬೇಕು, ಆಮೇಲೆ ತಣ್ಣಗಾದ್ಮೇಲೆ ಸರಿಯಾಗಿ ಕಟ್ ಆಗಲ್ಲ. ಈ ರೀತಿ ನಾವು ಯಾವ ಶೇಪ್ ಬೇಕಾದರೂ ಕೊಟ್ಕೊಳ್ಬೋದು. ಇದನ್ನು ಈ ರೀತಿ ನಾನು ಕಟ್ ಮಾಡಿ 1 ಗಂಟೆಗಳ ಕಾಲ ನಾನು ಬಿಡ್ತೀನಿ. ಇವಾಗ ನೋಡಿ 1 ಗಂಟೆ ಆಗಿದೆ, ಬರ್ತಾ ಇದೆ ಚೆನ್ನಾಗಿ. ನೋಡಿ ಸ್ವಲ್ಪ ನಾನು ಅದು ಕಟ್ ಮಾಡಿದ ಜಾಗದಲ್ಲೇ ಇನ್ನೊಂದು ಸಲ ಈ ಥರ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಏಳುತ್ತೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ. ಸಕ್ಕರೆ ಉಪಯೋಗಿಸಿ ಮಾಡಿದಂತಹ ಸಿಹಿ ತಿಂಡಿಗಳು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಈ ರೀತಿ ಬೆಲ್ಲ ಹಾಕಿ ಮಕ್ಕಳಿಗೆ ಮಾಡಿಕೊಡಿ, ಅವರು ಖುಷಿಯಿಂದ ತಿಂತಾರೆ, ಆರೋಗ್ಯಕ್ಕೂ ಒಳ್ಳೆಯದು. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಬರ್ತೀನಿ ಇನ್ನೊಂದು ರೆಸಿಪಿಯೊಂದಿಗೆ.